ನಾವೆಲ್ಲ ಕುಳಿತುಕೊಂಡು ಒಂದು ಕೀರ್ತನೆಯನ್ನು ಓದಿಕೊಳ್ಳೋಣ. ಹಾಗೆ ಕೀರ್ತನೆ 124, Psalms 124. Sorry, it's 24 or 28. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯ ಫಲಭರಿತವಾಗಿ ದ್ರಾಕ್ಷಾಲತೆಯಂತಿರುವನು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಚೀಯೋನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ಕೀರ್ತನೆಯಲ್ಲಿ ಭಕ್ತನ ಒಂದು ಭಾಗ್ಯ ಎಂಬುದಾಗಿ, ಹಲ್ಲೆಲೂಯಾ, நம்மளோட வாழ்க்கையில் வருகிற இன்பத்திலும் துன்பத்திலும் எல்லா காரியங்களும் ஒருமித்து இருக்கிறேன்னு சொல்கிறது எங்க? இன்பத்திலும் துன்பத்திலும் நல்லதிலும் கெட்டதிலும் நம்ம நல்லா இருக்கிறேன்னு சொல்கிறவங்க எங்கே? ಎಲ್ಲಿ ಹೇಳ್ತೀವಿ? ನಾವು ಮದುವೆಯಲ್ಲಿ ಒಪ್ಪಂದ ಮಾಡಿಕೊಳ್ಳುತ್ತೀವಿ. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಹಲ್ಲೆಲೂಯಾ. ಯಾರು ಭಯಭಕ್ತಿಯಾಗಿ ನಡೆಯುತ್ತಾರೋ ಅವರ ಜೀವಿತದಲ್ಲಿ ದೇವರು ತನ್ನ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ಮಾರ್ಗದಲ್ಲಿ ಏನಿಲ್ಲ? ಚಿಂತೆ ಇಲ್ಲ, ಕಳವಳ ಇಲ್ಲ, ಅಸಂತೋಷವಿಲ್ಲ, ಅಸಮಾಧಾನವಿಲ್ಲ, ಪ್ರೀತಿಗೆ ಕೊರತೆ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ದೇವರಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿ ನಡೆಯದಿದ್ದರೆ ನಾವೇನು ಮಾಡ್ತೀವಿ? 4ನೇ ವಾಕ್ಯ ಏನು ಹೇಳ್ತಿದೆ? ಈಗ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಹಲ್ಲೆಲೂಯಾ. ಭಯಭಕ್ತಿಯುಳ್ಳ ಪುರುಷನು, ಭಯಭಕ್ತಿಯುಳ್ಳಂಥ ಪುರುಷನು ಕರ್ತನಲ್ಲಿ ಇದ್ದರೆ ಅವನ ಕುಟುಂಬವು, ಅವನ ಸಂತತಿಯು ಆಶೀರ್ವದಿಸಲ್ಪಡುವನು. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳುತ್ತದೆ? ನಾನು ಹೇಳುತ್ತಾ ಇಲ್ಲ, ಕೆಳಗೆ ಹೇಳುತ್ತದೆ, ಚೀಯೋನಿನಲ್ಲಿ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಯಾರನ್ನು ಆಶೀರ್ವಾದ ಮಾಡಬೇಕು? ಒಂದು ಕುಟುಂಬದ ಹೆಂಡತಿಯನ್ನು ಆಶೀರ್ವಾದ ಮಾಡಿದರೆ ಆ ಕುಟುಂಬ ಚೆನ್ನಾಗಿರಲ್ಲ. ಏನಿರ್ತದೆ? ಭಾಳ ಗೊಂದಲ, ಅಸಮಾಧಾನ. ಆದರೆ ಕುಟುಂಬದ ಯಜಮಾನನು ಆಶೀರ್ವದಿಸಲ್ಪಟ್ಟರೆ ಏನಾಗ್ತೀವಿ? ನಮಗೆ ಗೌರವವಾಗಿ ಹೇಳ್ಬೋದು, ನನ್ನ ಗಂಡ, ನನ್ನ ಮನೆಯವರು ನನಗೆ ಸಂಪಾದಿಸಿ ಕೊಟ್ಟದು. ಹಲ್ಲೆಲೂಯಾ. ನನ್ನ ಮನೆಯವರು ನನಗೆ ಕೊಟ್ಟದು. ಹಲ್ಲೆಲೂಯಾ. ಅದಕ್ಕಾಗಿಯೇ ಹೆಂಡತಿ ಗಂಡನಿಗೆ ವಿಧೇಯನಾಗಬೇಕಂತ ಯಾಕೆ ಹೇಳ್ತೀವಂದರೆ, ಒಬ್ಬ ಹೆಂಡತಿಯು ತನ್ನ ಗಂಡನಿಗೆ ಅಧೀನನಾಗಬೇಕು, ವಿಧೇಯನಾಗಬೇಕು, ನಂಬಿಗಸ್ತನಾಗಿ ಇರಬೇಕಂತೇಳಿ ಯಾಕೆ ಹೇಳ್ತೀವಂದರೆ, ಅವನ ತಲೆಮಾರುಗಳು ಆಶೀರ್ವಾದ ಹೊಂದುವುದನ್ನು ಆ ಹೆಂಡತಿಯು ಕಾಣಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಅದನ್ನೇ ಹೇಳುತ್ತದೆ, ಜೀವಮಾನವೆಲ್ಲ ಯೆರೂಸಲೇಮಿನಲ್ಲಿ ಸೌಭಾಗ್ಯವನ್ನು ನೋಡುವನಾಗು. ಹಲ್ಲೆಲೂಯಾ. ಯಾರು ನೋಡ್ತೀವಿ? ತನ್ನ ಹೆಂಡತಿ ಆ ಮನೆಯ ಸೌಭಾಗ್ಯವನ್ನು ನೋಡಲಿಕ್ಕೆ ನಾವು ಎದುರುಗೊಳ್ಳುತ್ತೀವಿ. ಹಲ್ಲೆಲೂಯಾ. ಗಂಡ ಏನು ಮಾಡ್ತಾರೆ? ದುಡಿದು ತರ್ತಾ ಇರ್ತಾನೆ, ಕಷ್ಟಪಟ್ಟು ದುಡಿದು ಮಾಡ್ತಾ ಇರ್ತಾನೆ. ಆದರೆ ಹೆಂಡತಿ ನಾವೇನು ಮಾಡ್ತೀವಿ? ನಮಗೆ ಅನುಕೂಲ ರೀತಿಯಲ್ಲಿ ಉಪಯೋಗಿಸ್ತಿರ್ತೀವಿ. ಅದಕ್ಕೆ ದೇವರು ಹೇಳ್ತಾನೆ, ಹೆಂಡತಿಗೆ ಜ್ಞಾನ ಕೊಡಬೇಕು. ನಾವು ದೇವರಲ್ಲಿ, ಸ್ತ್ರೀಯರು ನಾವು ದೇವರಲ್ಲಿ ಕೇಳಬೇಕಾದುದು, ದೇವರೇ ನನ್ನ ಕುಟುಂಬ ನಡೆಸಲಿಕ್ಕೆ ನನಗೆ ಜ್ಞಾನ ಕೊಡು, ನನ್ನ ಮಕ್ಕಳನ್ನು ನಡೆಸಲಿಕ್ಕೆ ನನಗೆ ಜ್ಞಾನ ಕೊಡು, ಬುದ್ಧಿ ಕೊಡು ಅಂಥೇಳಿ ದೇವರಲ್ಲಿ ಕೇಳುವನಾಗಿರಬೇಕು. ಆಗ ಏನಾಗ್ತದೆ? ಮಕ್ಕಳನ್ನು ಕಾಣುವನಾಗು, ಇಸ್ರಾಯೇಲರಿಗೆ ಶುಭವಾಗುವುದು. ಮಕ್ಕಳನ್ನು ಕಾಣ್ತೀವಿ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಸೆ ಇದೆ ಮಕ್ಕಳನ್ನು ನೋಡಬೇಕು? ಆಮೇನ್. ನಾವು
ದೇವರಿಗೆ ಒಬ್ಬ ಪುರುಷನು ದೇವರಲ್ಲಿ ಆಶೀರ್ವದಿಸಲ್ಪಡಬೇಕಾದ್ರೆ ಮೊದಲು ದೇವರಿಗೆ ವಿಧೇಯರಾಗಬೇಕು. ಹಲ್ಲೆಲೂಯಾ. ದೇವರಿಗೆ ಘನತೆ ಸಲ್ಲಿಸಬೇಕು, ದೇವರಿಗೆ ನಂಬಿಕಸ್ಥರಾಗಿ ಓಡಬೇಕು, ದೇವರ ಕಾರ್ಯಗಳಲ್ಲಿ ಅಲಕ್ಷ್ಯ ತೋರಿಸಬಾರದು. ಹಲ್ಲೆಲೂಯಾ. ಆಗಿರುವಾಗ ತನ್ನ ಹೆಂಡತಿಯು ಆ ಯಜಮಾನನೊಂದಿಗೆ ಒಂದು ಕೂಡಿ ಆಶೀರ್ವಾದಕ್ಕೆ ಪಾತ್ರರಾಗುತ್ತೀವಿ. ಹಲ್ಲೆಲೂಯಾ. ನಾವು ಮೊದಲೆಲ್ಲಿ ಯಾರಿಗಾಗಿ ಬೇಡಬೇಕು? ಹೆಂಡತಿಯರು ಬಹಳ ಗಮನ ಇಟ್ಕೋಬೇಕು, ನಮ್ಮ ಗಂಡಂತಿಯರಿಗಾಗಿ. ಹಲ್ಲೆಲೂಯಾ. ದೇವರು ನಿಮಗೆ ಕೊಟ್ಟಂಥ ಪುರುಷನಿಗಾಗಿ ನೀವು ದೇವರಲ್ಲಿ ಗೋಳಾಡಬೇಕು. ಹಲ್ಲೆಲೂಯಾ. ನಾನು ಹೇಳ್ತೀನಿ, ನಾನು ಯಾವಾಗಲೂ ದೇವರಲ್ಲಿ ಬೇಡಿಕೊಳ್ಳುವುದೇನೆಂದರೆ, ದೇವರೇ, ಜಿಂಕೆಯ ಕಾಲಿನಂತೆ ನನ್ನ ಗಂಡನ ಕಾಲನ್ನು ಬಲಪಡಿಸು. ಹಲ್ಲೆಲೂಯಾ. ಮಾನಿನ ಕಾಲ್ಗಳೇ ಪೋಲೆ ಎನ್ನುಡೆ ನನಗೆ ಕೊಟ್ಟ ಪುರುಷನಿಗೆ ಮಾನಿನ ಕಾಲುಗಳಾಗಿ ಬಲಪಡಿಸು. ಹಲ್ಲೆಲೂಯಾ. ಅವರ ಹಂಗೆ ಜಿಂಕಿಯಾಗೆ ಓಡುತ್ತಾ ಇದ್ದರೆ, ಜಿಂಕಿಯಾಗೆ ದೇವರು ಕೊಟ್ಟ ಆರೋಗ್ಯದಲ್ಲಿ ನಡೀತಾ ಇದ್ದರೆ ಖಂಡಿತವಾಗಿಯೂ ಆ ಕುಟುಂಬವು ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯಾ. ನಾವು ಒಂದು ವೇಳೆ ಬಲಹೀನರು, ಅಲ್ಪರು, ಅಯೋಗ್ಯರು, ಒಂದು ವೇಳೆ ಗಣನೆಗೆ ಬರದೇ ಇರಬಹುದು. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಕರ್ತನಲ್ಲಿ ಒಂದಾಗಿ ಗಟ್ಟಿಯಾಗಿ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು? ಹಲ್ಲೆಲೂಯಾ. ನಾವು ನಮ್ಮ ಕುಟುಂಬವನ್ನು ಚೆನ್ನಾಗಿ ಕಟ್ಟಿದರೆ ಯಾವುದೇ ಬಿರುಗಾಳಿ ಬೀಸಲಿ, ಯಾವುದೇ ತೊಂದರೆ ಆಗಲಿ, ಎಲ್ಲದರ ಮಧ್ಯದಲ್ಲೂ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಈ ಸಮಯದಲ್ಲಿ ಅದಕ್ಕಾಗಿ ಈ ಕೀರ್ತನೆಯಲ್ಲಿ ಒಂದು ಕಾರ್ಯವನ್ನು ಕೂಡ ನಾನು ಹೇಳ್ತೀನಿ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯ ಫಲಭರಿತವಾಗಿ ದ್ರಾಕ್ಷಾಲತೆಯಂತಿರುವರು, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಹಲ್ಲೆಲೂಯಾ. ಮಕ್ಕಳು ನಮ್ಮ ಸಂಗಡ ಒಂದು ತಂದೆ ತಾಯಿ ಅಡುಗೆ ಮಾಡಿ ತನ್ನ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೆ. ಇಟ್ಟ ಮೇಲೆ ನಾವಿಬ್ಬರು ಕುತ್ಕೊಂಡು ತಿನ್ನುವಾಗ ನಾವು ನೆನೆಸಬೇಕು, ಒಂದು ತಟ್ಟೆ ನಮ್ಮ ಮಕ್ಕಳಿಗೆ. ನಾನು ಅನೇಕ ಸಾರಿ ನನಗೆ ಮಕ್ಕಳಿಲ್ಲದೆ ಇರುವಾಗ, ಮದುವೆ ಆಗಿ 4 ವರ್ಷ ಮಕ್ಕಳೇ ಇಲ್ಲದೆ ಇರುವಾಗ ನಾನು ದೇವರಲ್ಲಿ ಬೇಡಿಕೊಳ್ತಿದ್ದೆ, ಎಲ್ಲರಿಗೆ ಬಡಿಸುವಾಗ ಒಂದು ತಟ್ಟೆ ಗೊತ್ತಿಲ್ಲದೆ ಟೇಬಲಲ್ಲಿ ಬರ್ತದೆ. ಹಲ್ಲೆಲೂಯಾ. ಆ ಟೇಬಲಿಗೆ ಬರುವಾಗ ನನ್ನ ಮಕ್ಕಳು ಹೀಗೆ ಕೂತಿದ್ರೆ ಈ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡುತ್ತಿದ್ದೆ. ಮಕ್ಕಳಿಲ್ಲದವರು ಏನು ಮಾಡಬೇಕು? ಈ ರೀತಿ ಪ್ರಾರ್ಥನೆ ಮಾಡಬೇಕು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾಗಿ ದ್ರಾಕ್ಷಾಲತೆಯಂತಿರುವವರು, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕುಳಿತುಕೊಳ್ಳುವ ನಿನ್ನ ಮಕ್ಕಳು. ಯಾವ ಮಕ್ಕಳು? ನಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಾಗಿ ಬೆಳಿಬೇಕು. ಹಲ್ಲೆಲೂಯಾ. ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಬೇಕು. ಈ ಜೀವ ಇರುವಂಥ ಈ ವಾಕ್ಯ ನಮ್ಮ ಜೀವಿತವನ್ನು ಮಾತ್ರ ಸರಿಪಡುವುದಲ್ಲ, ನಮ್ಮ ಮಕ್ಕಳ ಜೀವಿತವನ್ನು ಮಕ್ಕಳ ಜೀವಿತವನ್ನು ಸರಿಪಡಿಸುವುದಾಗಿದೆ. ಹಲ್ಲೆಲೂಯಾ. ಆಗಿದ್ದು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ಮೊದಲನೇದು ಯೆಹೋವನಲ್ಲೇ ಭಯಭಕ್ತಿಯುಳ್ಳವರಾಗಿರಬೇಕು. ಎರಡನೇದು ಆತನ ಮಾರ್ಗದಲ್ಲಿ ನಡೀಬೇಕು. ಮೊದಲನೇದೇನು? ಎಲ್ಲರೂ ಹೇಳ್ರಿ, ಯೆಹೋವನ பயபக்தியுள்ளவனாகி நடிவேக்கும். தேவனுக்கு பயந்து நடக்கணும் ஒன்றாவது. ரெண்டாவது தேவனுடைய வழியில் நடக்கணும். ಹಲ್ಲೆಲೂಯಾ. ನಿಮಗೆಲ್ಲ ರೂಟ್ ಮ್ಯಾಪು, ಗೂಗಲ್ ಮ್ಯಾಪ್ ಉಪಯೋಗಿಸ್ತೀರಿ. ಗೂಗಲ್ ಮ್ಯಾಪ್ಗಳು ಹೇಗೆ ಉಪಯೋಗಿಸ್ತೀರಿ? ಹಾಕ್ಕೊಂಡ್ಬಿಟ್ಟು ಆ ಗೂಗಲ್ ಮ್ಯಾಪ್ ತೋರಿಸುವ ಹಾಗೆ ಹೋಗ್ತೀರಿ. ಅಥವಾ ನಿಮಗಿಷ್ಟ ಬಂದ ದಾರಿಯಲ್ಲಿ ಹೋದರೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದಾ? ಎಲ್ಲಿ ಹೋಗ್ತೀರಿ? ಏನು ಮಾಡ್ತೀರಿ? ಗೂಗಲ್ ಮ್ಯಾಪ್ ಪ್ರಕಾರವೇ ಹೋದರೆ ಅವರು ತಲುಪಬೇಕಾದ ಸ್ಥಳವನ್ನು ಸುರಕ್ಷಿತವಾಗಿ ತಲುಪಲಿಕ್ಕಾಗ್ತದೆ. ದೇವರು ತೋರಿಸುವ ಮಾರ್ಗದಲ್ಲೇ ನಡೆದರೆ ಆತನಲ್ಲಿ ನಾವು ಸರಿಯಾದ ಆ ಒಂದು ಸ್ಥಳಕ್ಕೆ ತಲುಪಲಿಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ಮೂರನೇದು, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ನಮ್ಮ ಸಂತತಿಗಾಗಿ, ದೇವರು ಕೊಟ್ಟಂಥ ಗರ್ಭಕ್ಕಾಗಿ. ಒಂದು ವೇಳೆ ಮಕ್ಕಳಿಲ್ಲದವರು, ದೇವರೇ ನನ್ನ ಗರ್ಭವನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ ಅಂತೇಳಿ ದೇವರಲ್ಲಿ ಬೇಡಬೇಕು. ಹಲ್ಲೆಲೂಯಾ. ಮಕ್ಕಳಿಲ್ಲದವರು ಏನು ಮಾಡಬೇಕು?
ಮಕ್ಕಳನ್ನು ಯಾವ ರೀತಿ, ನಿಮಗೊಂದು ಮಗು ನಿಮ್ಮ ಕೈಗೆ ಬಂದರೆ ಯಾವ ರೀತಿ ಪೋಷಣೆ ಮಾಡ್ತೀಯೋ, ಯಾವ ರೀತಿ ಪರಾಮರಿಸ್ತೀಯೋ, ಅದೇ ರೀತಿಯಲ್ಲಿ ನಿನ್ನ ಗಂಡನನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನೀನು ಒಂದು ಮಗುವಿನ ಹಾಗೆ ನಿನ್ನ ಗಂಡನನ್ನು ಪ್ರೀತಿಸಿ ನೋಡು. ಹಲ್ಲೆಲೂಯಾ. ಕುಟುಂಬ ಜೀವಿತದಲ್ಲಿ ಇರುವಂಥ ಗಂಡನಿಗೆ ನಿಮಗೆ ನಾನು ಹೇಳ್ತೇನೆ, ಏಕೆಂದರೆ ನಮ್ಮ ಗಂಡಂದಿಯರೇ ಒಂದು ಮಗುವಿನ ಹಾಗೆ. ಹಲ್ಲೆಲೂಯಾ. ಅವರನ್ನು ನಮಗೆ ಕೊಟ್ಟಾಗ ದೇವರು ದುಃಖದಲ್ಲೂ ಸಂತೋಷದಲ್ಲೂ ಸಮಾಧಾನದಲ್ಲೂ ಏರುಪೇರಲ್ಲೂ ಎಲ್ಲದರಲ್ಲೂ ನಾನು ನೋಡ್ಕೊಳ್ತೀನಿ ಅಂತೇಳಿ ಏನು ಮಾಡಿದಿರಿ? ಭಾಷೆ ಕೊಟ್ಟಿದ್ದೀರಿ, ಹೌದಲ್ಲ? ಪ್ರಾಮಿಸ್ ಮಾಡಿದ್ದೀರಿ. ಆದರೆ ಆ ಪ್ರಾಮಿಸನ್ನು ಅನೇಕ ಸಾರಿ ನಾವು ಗಮನಕ್ಕೆ ತರಲ್ಲ. ಅನೇಕರು ಕೇಳ್ತಾರೆ, ಯಾಕೆ ಅವರ ಬಾಲವನ್ನೇ ಇಟ್ಕೊಂಡು ಹೋಗ್ತೀರಿ? ನಾನು ದೇವರಿಗೆ ಕೊಟ್ಟ ಪ್ರಾಮಿಸ್. ಹಲ್ಲೆಲೂಯಾ. ನಾವು ದೇವರಿಗೆ ಕೊಟ್ಟ ಪ್ರಾಮಿಸ್ ಯಾವುದೇ ಧರ್ಮದಲ್ಲಾಗಲಿ ಮದುವೆ ಆಗುವಾಗ ನಾನು ನೋಡ್ಕೊಳ್ತೀನಿ, ನಾನು ಕಾಳಜಿ ವಹಿಸ್ತೀನಿ ಅಂತೇಳಿ ಕೊಟ್ಟಿರ್ತೀರಿ. ಸುಮ್ಮನೆ ಕೈ ಇಡ್ತೀವಾ? ಇಡಲ್ಲ. ಏನು ಮಾಡ್ತೀವಿ? ಎಲ್ಲ ಏರುಪೇರುಗಳಲ್ಲಿ ಕೈ ಇಡ್ತೀನಿ. ಕೆಲವರು ನನಗೊತ್ತು, ಹಣ ಇರುವಾಗ ಗಂಡನ ಕೈ ಹಿಡ್ಕೊಳ್ತಾರೆ, ಹಣ ಇಲ್ಲದಾಗ ಬಿಟ್ಬಿಡ್ತಾರೆ. ನನಗೊತ್ತು ಒಂದು ತಾಯಿಯನ್ನು, ಅವ್ರ ಪಾಪದಲ್ಲಿ, ಅವರ ಗಂಡ ತುಂಬ ಪಾಪದಲ್ಲಿದ್ದರು, ಆದರೂ ಅವರ ಕೈಯನ್ನು ಹಿಡ್ಕೊಂಡಿದ್ರು, ಅವರನ್ನು ಖಂಡಿಸ್ತಿದ್ರು. ರಾತ್ರಿಯೆಲ್ಲ ಗೋಳಾಟ, ಗಂಡ ಹೆಂಡತಿಯಲ್ಲಿ ಗೋಳಾಟ. ಬೆಳಿಗ್ಗೆ ಎದ್ದ ಮೇಲೆ ಏನಾಗ್ತದೆ? ಗಂಡ ನಾರ್ಮಲಿಗೆ ಬರ್ತಾರೆ, ಹೆಂಡತಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಏನು ಮಾಡ್ತಾರೆ? ಫುಲ್ಲು ಬೈಗಳ. ನೀನು ಹಂಗೆ ಮಾಡಿದಿ, ಹಿಂಗೆ ಮಾಡಿದಿ, ಹಿಂಗೆ ಸರಿ ಆಗಬೇಕು, ಹಂಗೆ ಸರಿ ಆಗಬೇಕು. ನನಗೊತ್ತು 10 ವರ್ಷದ ಮೇಲೆ ಆ ಮನುಷ್ಯನಿಗೆ ಹೇಳ್ತಾಯಿದ್ರು, ಹಿಂದೆ ನಾವು ಮಾಡುವಂಥ ತಪ್ಪುಗಳನ್ನು, ಅವರ ತಪ್ಪುಗಳನ್ನು ನಾವು ಅವರಿಗೆ ಒಳ್ಳೆ ತಿಳುವಳಿಕೆಯಲ್ಲಿರುವಾಗ ಹೇಳಬೇಕು. ಹೇಳದಿದ್ದರೆ ಯಾರು ತಪ್ಪಿಗಸ್ತರು? ನಾನು ಮತ್ತು ನೀವು ತಪ್ಪಿಗಸ್ತರಾಗ್ತೀವಿ. ಹಲ್ಲೆಲೂಯಾ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ಕರ್ತನಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದೇವರು ಕೊಟ್ಟ ಕುಟುಂಬವನ್ನು ಕಳ್ಕೊಳ್ಬೇಡ್ರಿ. ಹಲ್ಲೆಲೂಯಾ. ದೇವರು ಕೊಟ್ಟ ಒಂದು ಸಣ್ಣ ಕುಟುಂಬವಾಗಲಿ ದೊಡ್ಡ ಕುಟುಂಬವಾಗಲಿ ಕಳ್ಕೊಳ್ಬೇಡ್ರಿ. ಹಲ್ಲೆಲೂಯಾ. ಕಳ್ಕೊಳ್ಳಿಕ್ಕೆ ಭಾಳ ದಾರಿಗಳುಂಟು, ಆಕರ್ಷಣೆ ಮಾಡುವಂಥ ಬಹಳ ದಾರಿಗಳುಂಟು. ದೇವರು ಕೊಟ್ಟಂಥ ಮಕ್ಕಳಾಗಲಿ ಅವರ ಕುಟುಂಬವಾಗಲಿ ಯಾವುದನ್ನು ಕಳ್ಕೊಳ್ಳಿಕ್ಕೆ ಮುಂದಾಗಬೇಡ್ರಿ. ಹಲ್ಲೆಲೂಯಾ. ಕಳ್ಕೊಳ್ಳೋದಕ್ಕೆ ಮುಂದಾಗದಿರುವಾಗ ದೇವರು ಈ ರೀತಿಯ ನೋಡಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಅಂತೇಳಿ ಫಿಗರೇಟಿವ್ ಲ್ಯಾಂಗ್ವೇಜಲ್ಲಿ ಹೇಳಿದೆ. ಒಂದು ಪರ್ಟಿಕ್ಯುಲರ್ ಆಗಿ ಪುರುಷನಿಗೆ ಮಾತ್ರ ಅಲ್ಲ, ದೇವರಿಗೆ ಭಯಭಕ್ತಿಯುಳ್ಳ ಸ್ತ್ರೀಗೂ. ಹಲ್ಲೆಲೂಯಾ. ನಾವೇನು ಮಾಡಬೇಕು? ಒಂದೇ ಶರೀರ, 2 ಶರೀರವ? ಗಂಡ ಹೆಂಡತಿಯರು ಯಾರ ಶರೀರ? ಒಂದೇ ಶರೀರ. ದೇವರಿಗೆ ಭಯಭಕ್ತಿಯುಳ್ಳ ಪುರುಷನಿಗೂ ದೇವರಿಗೆ ಭಯಭಕ್ತಿಯುಳ್ಳ ಸ್ತ್ರೀಗೂ ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಹಲ್ಲೆಲೂಯಾ. ಯಾವ ರೀತಿ? ಮಕ್ಕಳನ್ನು ಅದು ಚೀಯೋನಿನಲ್ಲಿ ಯೆಹೋವನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆಹೋವನ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು. ದೇವರು ಕೊಟ್ಟರೆ ಆಶೀರ್ವಾದ ಒಂದಿನಕ್ಕೆ ಮಾತ್ರ ಅಲ್ಲ, ಒಂದು ಕ್ಷಣಕ್ಕೆ ಮಾತ್ರ ಅಲ್ಲ. ದೇವರು ಕೊಟ್ಟರೆ ದೀರ್ಘಕಾಲ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಇವತ್ತಿನ ಮಾತ್ರ ಅಡಿಗೆ ಬೇಕು, ಊಟ ಬೇಕು? ಅಲ್ಲ, ನಾವೇನು ಮಾಡ್ತೀವಿ? ದೇವರೇ ನಾಳೆಗೂ ಬೇಕು ಅಂತೇಳಿ ತಗೊಳ್ತೀವಿ. ಒಂದು ವಾರಕ್ಕೆ ದುಡಿದು ಎಷ್ಟು ತಿಂಗಳಿಗೆ ಕೂಡಿಸ್ತೀವಿ? 1 ತಿಂಗಳಿಗೆ ಆಗುವಷ್ಟು ಸಾಮಾನನ್ನು ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ ಕೂಡಿಸ್ತೀವಿ. ಯಾಕೆ? ನಾಳೆಗೂ ಬೇಕು. ಅದೇ ರೀತಿ ದೇವರ ವಾಕ್ಯವನ್ನು ಕೂಡಿಸ್ತೀವಾ? ಈ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಲಿಕ್ಕೆ ಆ ರೀತಿ ಕೂಡಿಸಿ ಮುಂದೋಗ್ತೀರಾ? ಏನು ಮಾಡ್ತೀರಿ? ಇವತ್ತು ಈ ದಡದಲ್ಲಿ, ನಾಳೆ ಇವತ್ತು ಇದು ಸರಿಯಾಗಿ, ಇವತ್ತು ಬರ್ತೀರಿ, ಅಯ್ಯೋ ನಾನೆಲ್ಲ ಬಟ್ಟೆ ಒಳ್ಳೆ ಎಲ್ಲ ಬಿಳಿ ವಸ್ತ್ರ ಹಾಕ್ಕೊಂಡು ಬಂದುಬಿಟ್ಟೆ, ಹಾಕ್ಕೊಂಡು ಇವತ್ತು ನಾನು ಸರಿಯಾದೆ, ನಾಳೆ ಇಲ್ಲಿ ದೇವರಿಗೆ ಇಷ್ಟವಿಲ್ಲದ ಸ್ಥಳದಲ್ಲಿ. ಹಲ್ಲೆಲೂಯಾ. ಹಂಗಿದ್ರೆ ನಮ್ಮ ಜೀವಿತವು ಹಳ್ಳಕೊಳ್ಳೋಳು ಆಗಿರುತ್ತದೆ. ಹಲ್ಲೆಲೂಯಾ. ಹಡಗಿನಲ್ಲಿ ನಿಂತುಕೊಳ್ಳುವಾಗ 2 ಕಾಲುಗಳನ್ನು ಸರಿಯಾದ ರೀತಿಯಲ್ಲಿ ಒಳಗಿಟ್ಟುಕೋಬೇಕು. ಒಂದನ್ನು ದಡದಲ್ಲೂ ಒಂದನ್ನು ಹೊರಗೂ ಇಟ್ಕೊಂಡ್ರೆ ನಮ್ಮ ಜೀವಿತ ಏನಾಗ್ತದೆ? ಏರುಪೇರಾಗಿ ಬಿದ್ದು ಬಿಡ್ತೀವಿ. ಹಲ್ಲೆಲೂಯಾ. ಬಿದ್ದ ಮೇಲೆ ನಾನಾಗಲಿ ನೀವಾಗಲಿ ದುಃಖಿಸಿ ಪ್ರಯೋಜನ ಇಲ್ಲ.
ದುಃಖ ಪಡುವ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳ್ರಿ. ದೇವರ ವಾಕ್ಯ ನಮ್ಮನ್ನು ಬಹಳ ಪ್ರೀತಿ ಮಾಡ್ತದೆ. ದೇವರ ವಾಕ್ಯ ನಮಗೆ ಸಮಾಧಾನ ಕೊಡ್ತದೆ. ದೇವರ ವಾಕ್ಯ ನಮಗೆ ಸಂತೋಷ ಕೊಡ್ತದೆ. ದೇವರ ವಾಕ್ಯ ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೈ ಹಿಡಿದು ನಡೆಸುತ್ತದೆ. ಆದರೆ ದೇವರ ವಾಕ್ಯವನ್ನು ಉಲ್ಲಂಘಿಸಿ ನಡೆದರೆ ನಮ್ಮನ್ನು ದೇವರ ಶಾಪಕ್ಕೆ ಒಳಗಾಗ್ತೀವಿ. ನಾವು ಮಾತ್ರ ಶಪಿಸಲ್ಪಡುವುದಿಲ್ಲ, ನಮ್ಮ ಸಂತತಿಯವರು ಶಪಿಸಲ್ಪಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ.